ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನಿರಾಕರಣೆಯ ಗಲಾಟೆ ವಿಚಾರದ ಚರ್ಚೆ ಜೋರಾಗಿದೆ. ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಅಲ್ಲೇನಾಗಿದೆ ಅನ್ನೋದು ಗೊತ್ತಿಲ್ಲ, ನಾವು ಆರ್ಎಸ್ಎಸ್ ಟಾರ್ಗೆಟ್ ಮಾಡಲ್ಲ, ಇದು ಎಲ್ಲಾ ಸಂಘ ಸಂಸ್ಥೆಗಳಿಗೂ ಅನ್ವಯ ಆಗುತ್ತೆ. ಈ ಹಿಂದೆ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮ ಮಾಡಲು ಅನುಮತಿ ಕಡ್ಡಾಯ ಎಂದು ಜಾರಿ ಮಾಡಿದ್ರು. ಆಗ ಯಾರೂ ಕೇಳಿಲ್ಲ, ಇದು ಬಿಜೆಪಿ ರಾಜಕೀಯ ಅಷ್ಟೇ ಅಂತ ಅಂದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಎಚ್.ಕೆ. ಪಾಟೀಲ್, ಎಂಸಿ ಸುಧಾಕರ್, ಯತೀಂದ್ರ ಕೂಡ ಪ್ರತಿಕ್ರಿಯಿಸಿದ್ರು. ಆರ್ಗನೈಸೇಷನ್ ಪರ್ಮಿಷನ್ ಇದು ಹಿಂದೆನೇ ಮಾಡಿತ್ತು, ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು, ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ, ಯಾಕ್ರಿ ಮಾಡಲಿಲ್ಲ ವಿರೋಧನ? ಟಾರ್ಗೆಟ್ ಆರ್ಎಸ್ಎಸ್ ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು, ಇನ್ನೇನು ಬಿಟ್ಟು ಬೇರೇನು ಮಾಡಕ್ ಬರ್ತದೆ? ಜನರು ಬಡವ್ರ ಕೆಲಸ ಮಾಡಲ್ಲ, ಅವರು ರಾಜಕಾರಣ ಮಾಡೋದು. ಯಾವುದೇ ಸಂಸ್ಥೆ, ಸಂಘ, ಯಾವುದೇ ಸಂಘಟನೆಗಳನ್ನು ಬ್ಯಾನ್ ಮಾಡೋದ್ರ ಬಗ್ಗೆ, ಯಾವುದಕ್ಕೂ ಬ್ಯಾನ್ ಮಾಡೋದ್ರ ಬಗ್ಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ, ಚಿಂತನೆ ಇಲ್ಲ. ಎಲ್ಲಾ ಜಾತಿ ಧರ್ಮದ ಜನ ಇವತ್ತು ಅಲ್ಲೇ ಬರ್ತಾರೆ. ಅಂತದ್ರಲ್ಲಿ ನೀವು ಅಲ್ಲಿ ನಿಮ್ದೇ ಆದಂತಹ ಕಾರ್ಯಚಟುವಟಿಕೆಗಳನ್ನ ನೀವು ಮಾಡುವಂತದ್ದು ಎಲ್ಲೋ ಒಂದ್ ಕಡೆ ಇದು ಇಟ್ಸ್ ಅಬ್ಜೆಕ್ಷನ್. ಸ್ವಲ್ಪ ಶಿಸ್ತಿರ್ಲಿ, ನಾಳೆ ಬೆಳಗ್ಗೆ ಅನುಮತಿ ತಗೊಳ್ಳಿ, ಅನುಮತಿ ಪಡ್ಕೊಂಡು ಯಾರ್ಯಾರು ಅವರವರ ಚಟುವಟಿಕೆಗಳು ಮಾಡುವಂತದ್ದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಅಂದ್ರೆ ಸ್ವೇಚ್ಛಾಚಾರ ಅನ್ಕೊಂಡು ನಾವ್ ಎಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಕಡಿವಾಣ ಆಗ್ಬೇಕು. ಆ ರೀತಿ ಆಗ್ಬಾರ್ದು ಅಂತಕ್ಕಂಥ ಸದುದ್ದೇಶ. ಇದು ಕೇವಲ ಆರ್ಎಸ್ಎಸ್ ಮತ್ತೊಬ್ಬರು ಅಂತಕ್ಕಂಥದ್ದು ಎಲ್ಲರಿಗೂ ಅನ್ವಯಿಸುತ್ತೆ. ನಾಳೆ ಮತ್ತೊಬ್ಬರು ಸಂಘ ಸಂಸ್ಥೆಗಳು ಆ ರೀತಿ ಒಂದು ಮಾಡ್ತಕ್ಕಂಥ ಚಟುವಟಿಕೆಗಳು ಮಾಡುವಂತದಕ್ಕೂ ನಿರ್ಬಂಧ ಇದೆ. ಇದೊಂದು ರೀತಿ ಶಿಸ್ತನ್ನ ತರ್ತಕ್ಕಂಥ ಉದ್ದೇಶದಿಂದ ಅದನ್ನು ತರಲಾಗಿದೆ. ನಾವು ಅದಕ್ಕೇನೆ ಆರ್ಎಸ್ಎಸ್ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್, ಅವ್ರು ಯಾರ್ಯಾರು ಅನುಯಾಯಿಗಳಿದ್ದಾರೆ ಗೊತ್ತಿಲ್ಲ, ಅವ್ರು ಯಾವ್ದು ಉಪ ಸಂಘಟನೆಗಳಿವೆ ಗೊತ್ತಿಲ್ಲ. ಆದರೂ ಕೂಡ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ತಮ್ಮ ಚಟುವಟಿಕೆಗಳನ್ನು ನಡೆಸ್ತಾ ಇರ್ತಾರೆ. ಬೇರೆ ಸಂಸ್ಥೆಗಳಾದರೆ ಪೂರ್ವಾನುಮತಿ ಇಲ್ಲದೆ ನಡ್ಸೋಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಆದರೆ ಆರ್ಎಸ್ಎಸ್ ಅವ್ರಿಗೆ ಮಾತ್ರ ಬೇರೆ ಒಂದು ಕಾನೂನು, ಇಡೀ ದೇಶಕ್ಕೆ ಒಂದು ಕಾನೂನು, ಆರ್ಎಸ್ಎಸ್ ಅವ್ರ ಒಂದು ಕಾನೂನು, ಅದು ಮಾಡೋದಕ್ಕಾಗೋದಿಲ್ಲ. ಮತ್ತು ಆರ್ಎಸ್ಎಸ್ ಒಂದು ಪೊಲಿಟಿಕಲ್ ಆರ್ಗನೈಸೇಷನ್, ಒಂದು ರಾಜಕೀಯ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಿರುವಂತಹ ಒಂದು ಸಂಸ್ಥೆ, ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾದಂಥ ರಾಜಕೀಯ ಸಿದ್ಧಾಂತ ಇಟ್ಕೊಂಡು ಅದನ್ನು ಹರಡಬೇಕು ಅಂತ ಪ್ರಯತ್ನ ಮಾಡ್ತಿರೋರು. ಸೊ ಹಾಗಾಗಿ ಒಂದು ಅಜೆಂಡಾ ಇಟ್ಕೊಂಡು, ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಕೆಲಸ ಮಾಡ್ತಿರುವಂಥ ಸಂಸ್ಥೆಗೆ ಆ ರೀತಿ ಸಂಪೂರ್ಣ ಸ್ವಾತಂತ್ರ್ಯ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಚಿತ್ತಾಪುರದಲ್ಲಿ ಭಗವದ್ ಧ್ವಜ ತೆರವು ವಿಚಾರ ಸಂಬಂಧ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭಗವದ್ ಧ್ವಜ ಏನ್ ರಾಷ್ಟ್ರ ಧ್ವಜ ಏನ್ರಿ ಅಂತ ಪ್ರಶ್ನೆಯನ್ನ ಮಾಡಿದ್ರು. ನಾವು ಇಂಥ ಸಂಘಟನೆಯಿಂದ ಇರೋದು, ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಷ್ಟು ಜನ ಸೇರ್ತಾ ಇದೀವಿ, ಇದು ನಮ್ಮ ಉದ್ದೇಶ, ಇದು ಇದೆ, ಶಾಂತಿಯುತವಾಗಿ ಮಾಡ್ತೀವಿ. ಈ ಏನಾದರೂ ಹೆಚ್ಚ ಕಮ್ಮಿ ಆದ್ರೆ ಈ 10 ಜನ ಜವಾಬ್ದಾರಿ ಇದ್ದಾರೆ. ಕೇಳೋದು ತಪ್ಪ ಸರ್? ವಾಟ್ ಇಸ್ ದ ಪ್ರಾಬ್ಲಮ್? ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಏನ್ ಆರ್ಎಸ್ಎಸ್ ಫ್ಲಾಗ್ ಏನ್ ನ್ಯಾಷನಲ್ ಫ್ಲಾಗ್ ಏನ್ರಿ? ನ್ಯಾಷನಲ್ ಫ್ಲಾಗ್ ಅನಧಿಕೃತವಾಗಿ ಹಾಕ್ಬಿಟ್ಟು ಇವಾಗ ನನ್ನ ಮೇಲೆ ಗೂಬೆ ಕೊಡಿಸ್ತಾರ? ಈಗ ನಿಮ್ಗೆ ಈಗ ಇನ್ನೂ ಒಂದು 5 ನಿಮಿಷದಲ್ಲಿ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಅನುಮತಿ ಕೇಳಿ ನಾವು ಇಂಥ ಸಂಘಟನೆ. ಭಗವದ್ ಧ್ವಜ ಏನು ರಾಷ್ಟ್ರ ಧ್ವಜಾನ ಎಂಬ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ಕೌಂಟರ್ ಕೊಟ್ಟಿದ್ದಾರೆ. ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಷ್ಟ್ರ ಧ್ವಜ ಗೌರವಿಸದಂತೆ ಭಗವದ್ ಧ್ವಜವನ್ನು ಕೂಡ ಗೌರವಿಸುತ್ತಾರೆ. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಬೇರೆಯವರಿಗೂ ಇಲ್ಲ ಅಂತ ಏನಿಲ್ಲ. ಇದೇನು ನಿಮ್ಮ ಮನೆ ಆಸ್ತಿಯಲ್ಲ, ಕ್ಷಣ ಕ್ಷಣಕ್ಕೂ ನಿಮ್ಮ ಪಾಪದ ಕೊಡ ತುಂಬಿ ತುಳುಕ್ತಾ ಇದೆ. ಮಿತಿಮೀರಿದ ನಡವಳಿಕೆಗೆ ಕೊನೆ ಇದೆ. ಈ ಕೊನೆಯ ದಿನಗಳನ್ನ ನಾವು ನೋಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಗೌರವಿಸೋ ಹಾಗೆ ಅದನ್ನು ಗೌರವಿಸುವಂಥದ್ದಾಗುತ್ತೆ. ಅವರವರ ಭಾವನೆಗಳನ್ನು ಗೌರವಿಸೋ ನೀವು ಈ ರೀತಿ ನಿಮಗೆ ಗೌರವ ಇಲ್ಲ ಅಂದರೆ ಬೇರೆಯವ್ರ ಗೌರವ ಇಲ್ಲ ಅಂತ ಅಲ್ಲ. ಬೇರೆಯವರ ಗೌರವ, ನಂಬಿಕೆಯನ್ನು ಗೌರವಿಸೋದು ನಿಮ್ಮ ಕರ್ತವ್ಯ, ನಿಮ್ಮ ಮನೆ ಆಸ್ತಿ ಅಲ್ಲ. ನಿಜಕ್ಕೂ ಪದೇ ಪದೇ ಕ್ಷಣ ಕ್ಷಣನೂ ನೀವು ತಪ್ಪನ್ನು ಮಾಡ್ತಾನೆ ಇದ್ದೀರಾ. ಆ ಪಾಪದ ಕೊಡ ತುಂಬಿ ತುಂಬಿ ತುಳುಕ್ತಾನೆ ಇದೆ. ನಿಮ್ಮ ತಪ್ಪು ಮಿತಿಮೀರಿ ನಡೀತಿದೆ, ಮಿತಿಮೀರ್ತಿದೆ. ಈ ಮಿತಿಮೀರಿ ನಡವಳಿಕೆ ಅದಕ್ಕೂ ಒಂದು ಕೊನೆ ಇದೆ. ಖಂಡಿತ ಆ ಕೊನೆಯ ದಿನಗಳನ್ನು ನಾವು ನೋಡ್ತೀವಿ, ಎದುರು ನೋಡ್ತಾ ಇದ್ದೀವಿ. ಸಚಿವ ಪ್ರಿಯಾಂಕ್ ಖರ್ಗೆ ಪರವಾಗಿ ಬೀದರ್ನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಲಾಯಿತು. ಇನ್ನು ಪ್ರತಿಭಟನೆ ವೇಳೆ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಮಾತಿನ ಭರದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ.
ಖರ್ಗೆ ವಿರುದ್ಧ ಕಣ್ಣೆತ್ತಿ ಮಾತನಾಡಿದ್ರೆ ಅವರ ಕಣ್ಣು ಕಿತ್ತು ಗೋಲಿ ಆಡ್ತೀವಿ ಅಂತ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆಯ ಕರೆ ಬರ್ತಾ ಇದೆ. ಅವರ ಪರ ನಾವಿದ್ದೀವಿ, ಅವರಿಗೆ ಏನಾದ್ರಾದ್ರೆ ನಾವು ನಿಮ್ಮನ್ನ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಬೆದರಿಕೆ ಹಿನ್ನೆಲೆ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವಂತಹ ಆರ್ಎಸ್ಎಸ್ ಕಚೇರಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುತ್ತಿಗೆಗೆ ಯತ್ನಿಸಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅರ್ಜುನ್ ಪಾಟೀಲ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆದಿದ್ದು, ಪ್ರತಿಭಟನಾಕಾರರನ್ನ ಪೊಲೀಸರು ತಡೆ ಹಿಡಿದಿದ್ದಾರೆ. ಬಳಿಕ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರ್ಎಸ್ಎಸ್ಗೆ 100 ವರ್ಷ ಪೂರೈಸಿದ ಹಿನ್ನೆಲೆ ಚಿತ್ರದುರ್ಗದ ಚಳ್ಳಕೆರೆ ನಗರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಲಾಗಿದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಗಣವೇಶವನ್ನ ತೊಟ್ಟು ಲಾಠಿ ಹಿಡಿದು ಪಥಸಂಚಲನ ನಡೆಸಿದ್ದಾರೆ. ಈ ವೇಳೆ ರಸ್ತೆಯುದ್ದಕ್ಕೂ ಖಾಕಿ ಕಣ್ಗಾವಲು ಇರಿಸಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲೂ ಕೂಡ ಆರ್ಎಸ್ಎಸ್ ಪಥಸಂಚಲನಕ್ಕೆ ಚಾಲನೆ ಸಿಕ್ಕಿದೆ. ಪಥಸಂಚಲನದ ಹಿನ್ನೆಲೆ ನಗರದ ಮುಖ್ಯ ಬೀದಿಗಳು ಕೇಸರಿಮಯವಾಗಿತ್ತು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಪಥಸಂಚಲನ ನಡೆಸಲಾಯಿತು. ಆರ್ಎಸ್ಎಸ್ ಸಂಘಕ್ಕೆ 100 ವರ್ಷ ಪೂರೈಸಿದ ಹಿನ್ನೆಲೆ ತುಮಕೂರಿನಲ್ಲೂ ಕೂಡ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಪಥಸಂಚಲನ ಮಾಡಲಾಗಿದೆ. ಸಮವಸ್ತ್ರ ಧರಿಸಿ ಕೈಯಲ್ಲಿ ದಂಡ ಹಿಡಿದು ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಜಟಾಪಟಿ ಬೆನ್ನಲ್ಲೇ ನವೆಂಬರ್ ಮೊದಲ ವಾರದಲ್ಲಿ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಬೆಂಗಳೂರಿಗೆ ಭೇಟಿಯನ್ನು ಕೊಡಲಿದ್ದಾರೆ. ಸರ್ಕಾರ ಆರ್ಎಸ್ಎಸ್ಗೆ ಪರೋಕ್ಷವಾಗಿ ಅಂಕುಶ ಹಾಕಿರುವ ಬಳಿಕ ರಾಜ್ಯಕ್ಕೆ ಮೋಹನ್ ಭಾಗವತ್ ಭೇಟಿಯನ್ನು ಕೊಡ್ತಿದ್ದು, ಬೌದ್ಧಿಕ ಸಮಾವೇಶದಲ್ಲಿ ಭಾಗಿಯಾಗಲಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆಯಿಂದ ಬೇಸತ್ತ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ತಾವೇ ಅಭಿವೃದ್ಧಿ ಮಾಡಲು ಮುಂದಾಗಿದ್ದಾರೆ. ಸರ್ಕಾರ ಮಾಡದಿದ್ರೆ ಏನಂತೆ, ನಾನೇ ಮಾಡ್ತೀನಿ, ರಸ್ತೆ ಕೊಡಿ ಅಂತ ಆನೇಕಲ್ ವ್ಯಾಪ್ತಿಯ 10ಕ್ಕೂ ಹೆಚ್ಚು ರಸ್ತೆಗಳ ಅಭಿವೃದ್ಧಿ ಮಾಡಲು ನಗರಾಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿ ಬಳಿ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಬೆಂಗಳೂರಿನ ರಸ್ತೆ ಅಭಿವೃದ್ಧಿ ಮಾಡೋದಾದ್ರೆ ಮಾಡ್ಲಿ, ಕಿರಣ್ ಮಜುಮ್ದಾರ್ ಶಾ ಬಂದು ನಮ್ಮನ್ನ ಕೇಳಲಿ ಅಂತ ಹೇಳಿದ್ದಾರೆ. ನಮಗೆ ಬೆಂಗಳೂರಿನ 10ರಿಂದ 15 ರಸ್ತೆ ಕೊಡಿ, ನಾವೇ ಡೆವಲಪ್ ಮಾಡ್ತೀವಿ. ಬಹಳ ಸಂತೋಷ. ಅವ್ರಿಗೆ ಆಯ್ಕೆ ಮಾಡಿ ಅವ್ರಿಗೆ ಅವ್ರು ನಂಗೆ ಮಾತಾಡಿಲ್ಲ, ನಂಗೆ ಮಾತಾಡದೆ ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಬೇಕು ಅಂದ್ಬಿಟ್ಟು ಅವ್ರನ್ನೂ ಕರೆಸ್ತೀನಿ, ಅವರು ಬರ್ದ್ಕೊಳ್ಳಿ, ಅವರೇ ಡೆವಲಪ್ಮೆಂಟ್ ಮಾಡಿ. ಬಹಳ ಸಂತೋಷ. ಖಂಡಿತ ಕೊಡ್ತೀವಿ. ರಾಜ್ಯದಲ್ಲಿ ಪವರ್ ಶೇರಿಂಗ್ ನವೆಂಬರ್ ಕ್ರಾಂತಿ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಿಚ್ಚು ಜೋರಾಗಿದೆ. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರೋಕೆ ನಾನಾ ಯತ್ನವನ್ನ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಈ ಬೆಳವಣಿಗೆಗಳ ನಡುವೆಯೇ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಗೌಪ್ಯ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಪಕ್ಷ ಸಂಘಟನೆ, ಬಿಹಾರ ಚುನಾವಣೆ ಕುರಿತು ನಾಯಕರು ಚರ್ಚೆ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಾಗರಿಕರ ಸಮಸ್ಯೆ ಆಲಿಸಲು ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ಕೈಗೊಂಡಿದ್ರು. ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ 2 ಕಿಲೋಮೀಟರ್ ನಡಿಗೆ ಮಾಡಿದಂತಹ ಅವರು ಜನರ ಕುಂದುಕೊರತೆಗಳನ್ನು ಆಲಿಸಿದ್ರು. ಈ ವೇಳೆ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ ಅಂತ ಹೈಡ್ರಾಮಾ ಮಾಡಿದ್ರು. ಅಧಿಕಾರಿಗಳಿಂದ ಸ್ಥಳದಲ್ಲೇ ಹಣ ಜಮಾ ಆಗಿದಂತಹ ಡೀಟೇಲ್ಸ್ ಅನ್ನ ಪಡೆದ ಡಿಕೆಶಿ, ನಿನ್ನ ಮಾತು ನಂಬಿ ನಾನು ಲಕ್ಷ್ಮಿ ಹೆಬ್ಬಾಳ್ಕರ್ನ ಸಸ್ಪೆಂಡ್ ಮಾಡ್ತಾ ಇದ್ದೆ ಅಂತ ಅಂದ್ರು. ಕೊಡಿ ನಿನ್ ಮೊಬೈಲ್. ಇರೋ ಅಂಶ ಸ್ವಲ್ಪ ರಾಜೇಂದ್ರ ಪ್ರಸಾದ್, ಆ ವುಮನ್ ಅಂಡ್ ಚೈಲ್ಡ್ ವೆಲ್ಫೇರ್ ಅವ್ರು ತಗೊಳ್ರಿ ನಿಮಿಷ, ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿ. ಹಲೋ, 5 ತಿಂಗಳಿಂದ ಬಂದಿಲ್ಲ ಅಂತಿದೆ. ಏನಮ್ಮ ಅದು? ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಆಗಿದೆಯಾ ಇಲ್ಲಿ? ನೋಡ, ಹೆಣ್ಮಗಳು ಸುಳ್ಳು ಹೇಳ್ತಾ ಇದ್ದಾಳೆ. ಯುವರ್ ಅಕೌಂಟ್ ನಂಬರ್ ಈಸ್ ಕ್ರೆಡಿಟೆಡ್ ಆನ್ ವಿತ್ 2000 rupees ಆನ್ 3/10/2005. 2178 ರೂಪಾಯಿ ಇದೆ ನಿನ್ನ ಅಕೌಂಟ್ ಅಲ್ಲಿ. ನಾನೀಗ ಸಸ್ಪೆಂಡ್ ಮಾಡ್ತಿದ್ದೆ ಅದನ್ನ. ಈಗ ಲಕ್ಷ್ಮಿಗೂ ಬೈತಾ ಇದ್ದೀಗ ಫೋನ್ ಮಾಡ್ಬಿಟ್ಟು, ಸಿಕ್ಕಿಲ್ಲ ಫೋನ್ಗೆ. ಸರ್ಕಾರಕ್ಕೆ ಗುತ್ತಿಗೆದಾರರು ಡೆಡ್ಲೈನ್ ಕೊಟ್ಟಿರುವ ವಿಚಾರ ಹಿನ್ನೆಲೆ ಗುತ್ತಿಗೆದಾರರೊಂದಿಗೆ ಸಭೆ ನಡೆಸೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡಿಕೆಶಿ ನಿವಾಸದಲ್ಲಿ ಗುತ್ತಿಗೆದಾರರ ಜೊತೆ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಬಾಕಿ ಬಿಲ್ ಪಾವತಿ ವಿಚಾರ ಹಾಗೂ ಗುತ್ತಿಗೆದಾರರ ಸಮಸ್ಯೆಯನ್ನು ಆಲಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯರ ನಂತರ ಯತೀಂದ್ರ ಸಿದ್ದರಾಮಯ್ಯಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಅಂತ ಮಾಜಿ ಸಚಿವ ರಾಜಣ್ಣ ಹೇಳಿದ್ದಾರೆ.
ತುಮಕೂರಿನಲ್ಲಿ ನಡೆದ ಸಾಮಾಜಿಕ ಸಮೀಕ್ಷೆ ಕುರಿತ ವಿಚಾರಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು ಅಹಿಂದ ವರ್ಗವನ್ನ ಒಗ್ಗೂಡಿಸಿಕೊಂಡು ಬಂದವರು. ಸಿದ್ದರಾಮಯ್ಯ ನಂತರ ಮುಂದಿನ ಭವಿಷ್ಯದಲ್ಲಿ ಯತೀಂದ್ರ ಅವರು ಅಹಿಂದ ನಾಯಕನಾಗಿ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಏನ್ ನೀವು ಆದ್ಮೇಲೆ ಯಾರು ರಾಜಕೀಯ ಬಿಡಯ ಯಾವ್ದೊಬ್ರು ಬರ್ತಾರೆ ಹೆಂಗೋ ಆಗ್ತದೆ ಅಂತಿರ್ತಾರೆ. ಆದ್ರೆ ನಾವು ಯಾರಾದ್ರೂ ಆಗ್ಲಿ ಒಬ್ಬ ನಾಯಕನ ಗುರುತಿಸ್ಕೊಂಡು ನಾವು ಅವರ ಹೆಸರಿನಲ್ಲಿ ನಾವು ಸಂಘಟನೆಯನ್ನ ಮಾಡ್ಕೊಳ್ತಕ್ಕಂಥ ಅಗತ್ಯ ಇದೆ. ನಾಯಕ ಇದ್ದಿದ್ರೆ ಯಾವುದೇ ಸಂಘಟನೆ ಇರಲಿಲ್ಲ. ಹುಕ್ಕೇರಿ ತಾಲೂಕಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಂದೂಡಿ ಹೈಕೋರ್ಟ್ ಆದೇಶ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಡಿಸಿಸಿ ಅಭ್ಯರ್ಥಿ ರಮೇಶ್ ಕತ್ತಿ, ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶಗಳಿದ್ದಾವೆ. ಒಮ್ಮೆ ಚುನಾವಣೆ ಘೋಷಿಸಿದ ಬಳಿಕ ಯಾವುದೇ ವೇಳಾಪಟ್ಟಿ ಬದಲಾವಣೆ ಮಾಡಬಾರದು. ಅದು ಕೂಡ ಹೈಕೋರ್ಟ್ ಈ ಆದೇಶವನ್ನ ಕೊಟ್ಟಿದೆ. ಈ ಕುರಿತು ಬರುವ ದಿನಗಳಲ್ಲಿ ಕಾನೂನು ಸಲಹೆ ಪಡೆದು ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗೂ ಒಂದು ಆಶ್ಚರ್ಯ ಆಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ಕೆಲವಷ್ಟು ವರ್ಡಿಕ್ಸ್ ಅದಾವೆ. ಇವತ್ತು ಒಮ್ಮೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಡಿಕ್ಲೇರ್ ಆದ ನಂತರ ಹೌದು ಯಾವುದೇ ರೀತಿಯ ಹಸ್ತಕ್ಷೇಪ ಕೋರ್ಟ್ ಆಗಲಿ ಇನ್ಯಾವುದೇ ಸಂಸ್ಥೆಗಳಲ್ಲಿ ಅದನ್ನ ಹಸ್ತಕ್ಷೇಪ ಮಾಡಬಾರ್ದು ಅನ್ನುವಂಥ ಸಾಕಷ್ಟು ಸಲ ಅದು ವರ್ಡಿಕ್ ಮಾಡಿದರೂ ಸಹಿತ ಇವತ್ತು ನಿನ್ನೆ ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಗಿದ್ದು ಏನು, ಇವತ್ತು ಹುಕ್ಕೇರಿ ಒಂದೇ ತಾಲೂಕಿನ ಚುನಾವಣೆಯನ್ನು ಮುಂದೂಡಲಾಗ್ಯದ. 28ನೇ ತಾರೀಕು ದಿವಸ ಏನೋ ವೋಟಿಂಗ್ ಮಾಡ್ತಾರೆ ಅನ್ನೋಂಥ ಮಾಹಿತಿ ನನಗೆ ಬಂದಿದೆ. ಅದಕ್ಕೆ ನನಗೆ ಅದರಲ್ಲಿ ಕಾನೂನು ಸಲಹೆ ಪಡ್ಕೊಂಡು ಅದಕ್ಕೆ ಏನು ಮಾಡಬೇಕು ಬರುವ ದಿನಮಾನದಾಗ ಮಾಡ್ತಾರೆ. ದಸರಾ ಮುಗಿದು ದೀಪಾವಳಿ ಬಂದರೂ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ನೀಡಿಲ್ಲ. ಹೀಗಾಗಿ ಕಳೆದ 2-3 ತಿಂಗಳಿನಿಂದ ಸಂಬಳ ಇಲ್ಲದೆ ಕಾರ್ಯಕರ್ತೆಯರು ಪರದಾಡ್ತಿದ್ದಾರೆ. 69,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು 35,000ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರಿಗೆ ಸಂಬಳ ನೀಡಿಲ್ಲ. ಹೀಗಾಗಿ ಹಬ್ಬಕ್ಕೂ ನಮ್ಮ ಬಳಿ ದುಡ್ಡಿಲ್ಲ ಅಂತ ಕಾರ್ಯಕರ್ತೆಯರು ಅಳಲು ತೋಡಿಕೊಂಡಿದ್ದಾರೆ. ಈಗ ಈ ಮಂತ್ 20 ಬಂದರೆ ಈಗ 3ನೇ ತಿಂಗಳಾಗುತ್ತೆ. ಸೊ ಹೋದ ತಿಂಗಳಿಗೆ ಕೇಳಿದ್ವಿ, ಆವಾಗ್ಲೂ ಕೂಡ ಹಾಕ್ತೀವಿ ಅಂದರು, ಹಾಕಲಿಲ್ಲ. ಬರೀ 5,000 ಮಾತ್ರ ಹಾಕಿದ್ರು ಹೋದ ತಿಂಗಳು. ಈ ತಿಂಗಳು ಅದು ಇಲ್ಲ. ಈಗ ನಮಗೆ ಇನ್ಸೆಂಟಿವ್ ಅಂದರೆ ಈಗ 3 ಮಂತ್ಸ್, ಈ ಮಂತ್ ಸೇರಿಸಿದ್ರೆ 3 ಮಂತ್ಸಿಂದ ಇಲ್ಲ. ಕೇಳಿದ್ರೆ ಈ ರಜೆಗಳು ಜಾಸ್ತಿ ಬಂತು ಅಂತ ಒಂದು ರೀಸನ್ ಕೊಟ್ಟರು ಅವಾಗ. ಬಟ್ ಇವಾಗ ಕೇಳಿದ್ರೆ ಬಡ್ಜೆಟ್ ಇಲ್ಲ, 1ನೇ ತಾರೀಕು ತನಕ ಯಾವುದೇ ರೀತಿ ಸಂಬಳ ಹಾಕೋದಿಲ್ಲ ಅಂತ ಹೇಳ್ತವ್ರೆ ಸರ್. ಅದೇ ಈಗ ನಮಗೂ ಕಷ್ಟ ಆಗಿದೆ ಸರ್. ಬರೀ ಸಾಲ ಮಾಡೋದೇ ಆಗೋಗ್ಬಿಟ್ಟೈತೆ. ಸಾಲ ತೀರ್ಸೋ ಬಗ್ಗೆ ಹೆಂಗೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ.